ಶಾಂತಳ ಅವ್ರ ಬರ್ತ್ಡೇಗೆ ಒಂದ್ಸಲ ವಿಶ್ ಮಾಡಕ್ ಪಕ್ಕದಲ್ಲೇ ಕ್ಯಾಂಪೇನ್ ಮಾಡ್ತಾ ಇದ್ವಿ. ಬರ್ತ್ಡೇಗೆ ವಿಶ್ ಮಾಡಕ್ಕಂತ ಬಂದಿದ್ವಿ. ಅವ್ರಿಗೆ ದೇವ್ರು ಒಳ್ಳೆಯ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಅವ್ರ ಕುಟುಂಬದವ್ರಿಗೂ ಎಲ್ಲ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ಕೇಳಕ್ ಬಂದು ಅವ್ರನ್ನ ವಿಶ್ ಮಾಡಕ್ ಬಂದ್ವಿ. ಧರ್ಮ ಮತ್ತು ಅಧರ್ಮದ ನಡುವೆ ಸಂಘರ್ಷ ಹೇಗಿದೆ ಸರ್? ಅದನ್ನ ನೀವ್ ಹೇಳ್ಬೇಕು ಸರ್, ಯಾಕಂದ್ರೆ ಈ ಒಂದು ಸಮಯದಲ್ಲಿ ಬಹಳಷ್ಟು ಕಾರ್ಯಗಳು, ಬಹಳಷ್ಟು ನೇಚರ್ ಸ್ಟಾಕ್ ಅಂತಾರೆ, ಅದು ನಡೀತಾ ಇದೆ. ಅದು ಹಂತಕ್ಕೆ ಬಂದಾಗ ಇನ್ನು 25 ದಿನಾನೂ ಇಲ್ಲ, 25 ದಿನದಲ್ಲಿ ಜೂನ್ 4th ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಈಗ ನಾಮಪತ್ರ ಸಲ್ಲಿಸಿದಿರಿ, ಕಾರ್ಯಕರ್ತರು ಬೆಂಬಲ ಇವೆಲ್ಲ ಒಂದ್ ಕಡೆ ಶಿವಶಂಕರ್ ರೆಡ್ಡಿ ಸರ್ ಮತ್ತು ವೀರಪ್ಪ ಮೊಯ್ಲಿ ಅವರು ಸಹ ಆಕಾಂಕ್ಷಿಗಳಾಗಿದ್ರು. ಈಗ ಅವರು ವಿಶ್ವಾಸ ಬರ್ತಾರೆ ಸರ್? ಖಂಡಿತ ಆಕ್ಚುಲಿ ಆಗಿದ್ದು B.Com ಬಂದಿದ್ದು ಫಸ್ಟ್ ನಾವು ಹೋಗಿದ್ದೆ ಮೊಯ್ಲಿ ಸಾಹೇಬ್ರ ಮನೆಗೆ, ಶಿವಶಂಕರ್ ರೆಡ್ಡಿ ಸಾಹೇಬ್ರ ಮನೆಗೆ. ಮೊಯ್ಲಿ ಸಾಹೇಬ್ರಂತೂ ಒಳ್ಳೆ ಶಕ್ತಿ ಕೊಟ್ಟು ಎಲ್ಲ ಕಾರ್ಯಕರ್ತರಿಗೆ ಇನ್ಫಾರ್ಮ್ ಮಾಡಿ, ನಮ್ದೆಲ್ಲ ಒಂದು ಶಿಸ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದ್ದು ಯಾರಿಗೆ ಅನೌನ್ಸ್ ಮಾಡಿ. ಇವಾಗ 28 ಕ್ಷೇತ್ರದಲ್ಲಿ ಎಲ್ಲ ಕಡೆ ಆಸ್ಪಿರೆಂಟ್ಗಳಿರ್ತಾರೆ. ಆದರೆ ವೀರಪ್ಪ ಮೊಯ್ಲಿ ಶಕ್ತಿ ಕೊಟ್ಟು ಶುರು ಮಾಡಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಕಳಿಸಿದ್ದಾರೆ. ಅದಾದ್ಮೇಲೆ ಸಾಯಂಕಾಲ ಶಿವಶಂಕರ್ ರೆಡ್ಡಿ ಸಾಹೇಬ್ರಿಗೆ ಹೋದ್ವಿ, ಅವ್ರ ಹತ್ರನೂ ಮಾತಾಡಿ ಅವ್ರನ್ನೂ ಕೇಳಿಕೊಂಡು ಅವ್ರದ್ದು ಏನೋ ಒಂದು ಇದ್ದಾಗ ಮಾತಾಡಿಸಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಚಾಲನೆ ಶುರು ಮಾಡಿದ್ವಿ ನಾವು. ಸರ್, ಈಗ ಒಳ್ಳೆಯವರು ಮತ್ತೆ ಕೆಟ್ಟವರು ಅಂತಕ್ಕಂಥ ಒಂದು ಮಾತನ್ನ ಕೂಡ ಹೇಳಿದ್ರಿ. ಸೊ ಇಲ್ಲಿ ಕೆಟ್ಟವರು ಅಂತಕ್ಕಂಥದ್ದು ಏನು ಕೆಟ್ಟ ಕೆಲಸ ಆಗಿದೆ ಸರ್? ನಾವೇನ್ ಹೇಳ್ತೀವಿ, ಅವರು ಶ್ರೀಮಂತರು ವರ್ಸಸ್ ಕೆಲಸಗಾರ ಅಂತ ಹೇಳಿದ್ರು. ನಾವು ಶ್ರೀಮಂತರು, ಸೇವೆಯಲ್ಲಿ ಶ್ರೀಮಂತರು, ದುಡ್ಡಲ್ಲಿ ಶ್ರೀಮಂತರಲ್ಲ. ಕೆಲಸಗಾರ ಅವ್ರು ಕೋವಿಡ್ ಕೆಲಸ ಏನ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿದೆ. ಸೊ ಅದೇ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿದ್ದು. ಕೆಟ್ಟವರು ಏನಕ್ಕೆ ಅಂತೀವಿ? ಬಿಜೆಪಿ ನಾಯಕರನ್ನ ಕೇಳ್ಬೇಕು ನೀವು. ಏನಕ್ಕೆ ಗೋ ಬ್ಯಾಕ್ ಅಂತ ಇದ್ದಾರೆ? ಏನಕ್ಕೆ ಶಾಸಕರೆಲ್ಲ ಅವ್ರ ವಿರುದ್ಧ ಇದ್ದಾರೆ? ಏನಕ್ಕೆ ಯತ್ನಾಳ್ ಅವರು ಹಂಗೆ ಹೇಳಿರೋದು? ಅದನ್ನ ಅವ್ರನ್ನ ಕೇಳಬೇಕು. ಯಾಕಂದ್ರೆ ನಾವು ಅವರ ಒಂದು ಸ್ಟೇಟ್ಮೆಂಟ್ ಮೇಲೆ ಹಿಂಗೆ ಗೋ ಬ್ಯಾಕ್ ಅಂತ ಏನಕ್ಕೆ ಮಾಡ್ತಾರೆ ನಾವು ಕೇಳಿದಾಗ ಆಮೇಲೆ ಕೋವಿಡ್ದು ಗೊತ್ತಾಯ್ತು. ಕೋವಿಡ್ ಏನೇನು ನಡೀತಾ ಇದೆ, ಏನೇನು ನಡೆದಿದೆ ಅದು ಗೊತ್ತಾಗಿದೆ ಅವ್ರಿಗೆ ಅಂತ ಹೇಳ್ತಾರೆ. ಸರ್, ಯಲಹಂಕದಲ್ಲಿ ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ಯಾವುದು? ಬಿಜೆಪಿಯ ಅಸಮಾಧಾನ ಪ್ಲಸ್ ಪಾಯಿಂಟ್ ಆಗುತ್ತಾ ಸರ್? ಪ್ಲಸ್ ಅಂತ ಹೇಳಲ್ಲ ಸರ್ ಅದನ್ನ ನಾವು, ಯಾಕಂದ್ರೆ ಅದು ಡೇ ಟು ಡೇ ಚೇಂಜ್ ಆಗುತ್ತೆ. ಅದು ಡೇ ಟು ಡೇ ಚೇಂಜ್ ಆಗುವ ಸಿಚುವೇಶನ್ಗಳಿರುತ್ತೆ. ಇವತ್ತು ನಿನ್ನೆ KP ಬಚ್ಚೇಗೌಡ ಸಾಹೇಬರು ಸೇರ್ಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಹಳಷ್ಟು ಬೇರೆ ಬೇರೆ ನಾಯಕರುಗಳು, ಬೇರೆ ಬೇರೆ ತಾಲೂಕುವಾರು ಸೇರ್ಕೊಳ್ಳೋ ಕಾರ್ಯಕ್ರಮಗಳು ಇದೆ. ನಾಳೆ ಇನ್ಫ್ಯಾಕ್ಟ್ ಬಿಜೆಪಿ ಇದೆ ನಾಯಕರುಗಳೇ ನಮ್ಮ KPCC ಆಫೀಸಲ್ಲಿ ಚಿಕ್ಕಬಳ್ಳಾಪುರ ನಾಯಕರುಗಳು ಬಿಜೆಪಿ ನಾಳೆ ಸೇರ್ಪಡೆ ಕಾರ್ಯಕ್ರಮಗಳಿದೆ. ದಿನಕ್ಕೆ ಅವ್ರ ಕ್ಯಾಂಪ್ ಖಾಲಿ ಆಗ್ತಾ ಬರ್ತಾ ಇದೆ. ನಾಳೆ ಬಿಜೆಪಿದು, ನಾಳೆ JDS ಇದೆ. ಅಸೆಂಬ್ಲಿ ವೈಸ್ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇದಕ್ಕೆ ಏನಂದ್ರೆ ಕಾಂಗ್ರೆಸ್ ಪಕ್ಷ ಯಾರು ಕೈ ಇಲ್ಲ, ಇದರಲ್ಲಿ ವಾಲಂಟಿಯರ್ ಆಗಿ ಬರ್ತಾ ಇರೋದು. ಅದು ಶಾಕಿಂಗ್. ನಾವೇನೋ ಫೋರ್ಸ್ ಮಾಡಿ ಕರ್ಕೊಂಡ್ರೆ ಬೇರೆ ವಿಷಯ, ಆದ್ರೆ ಡೈರೆಕ್ಟ್ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ. ಸರ್, ನಮ್ಮ ಸ್ಟಾರ್ ಪ್ರಚಾರಕರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ DK ಸಾಹೇಬ್ರು, ನಮ್ಮ ಶರತ್ ಅವರು, ನಮ್ಮ ಮುನಿಯಪ್ಪ ಅವರು, ನಮ್ಮ ಪ್ರದೀಪ್ ಈಶ್ವರು, ನಮ್ಮ 5 ಗ್ಯಾರಂಟಿಗಳು, ಮತ್ತೆ ನಮ್ಮ ಪುಟ್ಟಸ್ವಾಮಿ ಗೌಡರು, ಶಿವಶಂಕರ್ ರೆಡ್ಡಿ ಸಾಹೇಬ್ರು, ಸುಬ್ಬಾರೆಡ್ಡಿ ಸಾಹೇಬ್ರು, ಗೊತ್ತು ಎಲ್ಲ ನಿಮ್ಗೆ ಗೊತ್ತೇ, ಎಲ್ಲ 8 ಹೆಸರುಗಳು ಗೊತ್ತು. ನಮ್ಮ ಸುರ್ಜೇವಾಲಾ ಸಾಹೇಬರು ಬರ್ತಾರೆ ನಾಮಿನೇಷನ್ಗೆ. DCM CM ಇಬ್ರು ಬೇರೆ ಬೇರೆ ಕಾರ್ಯಕ್ರಮ ಮುಂಚೆನೆ ಒಪ್ಕೊಂಡ್ಬಿಟ್ಟಿದ್ರು. ಇದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಆಗಿರೋದಕ್ಕೆ ಕಾರ್ಯಕ್ರಮ ಎಲ್ಲ ಬುಕ್ ಆಗಿದೆ. ಮುಂಬರುವ ವಾರದಲ್ಲೇ ಎಲ್ಲ ನಾಯಕರು ಬರ್ತಾರೆ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕಾಂಗ್ರೆಸ್ ವೀಕ್ ಅಂತ ಅನಿಸ್ತಾ ಇದೆ? ಮುಖ್ಯವಾಗಿ ಯಲಹಂಕದಲ್ಲಿ ಕಾಂಗ್ರೆಸ್ ಸಂಘಟನೆ ಇಲ್ಲ ಸರ್. ಎಲ್ಲ ಕ್ಷೇತ್ರದಲ್ಲೂ ನಮಗೊಂದು ಸ್ಟ್ರೆಂಗ್ತ್ ಇದೆ, ನಮಗೊಂದು ವೀಕ್ನೆಸ್ ಇದೆ. ಒಂದು ರೀತಿಯಲ್ಲಿ ಯಲಹಂಕನೇ ಆಕ್ಚುಲಿ ದಾಸನಪುರ ಹೆಸರುಘಟ್ಟ ಅಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದೆ. ಅಲ್ಲಿ ಅದನ್ನ ನಾವು ಕರೆಕ್ಟ್ ತಿದ್ದುಪಡಿಸಿದ್ರೆ ಸಾಕು. ನಮ್ಗಲ್ಲಿ ಎಲ್ಲ ಊಟ ಮಾಡಿ ಬರ್ಬೇಕು ನಮ್ದೆಲ್ಲ